ಒಂದು ಊರಲ್ಲಿ ಕೆಂಚ ಮತ್ತು ಕೆಂಚಿ ಎಂಬವರು ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಂಥವರು. ಬೆಳಗಾಗಿ ಎದ್ದು ದೇವರ ಧ್ಯಾನ, ನಂತರ ತಮ್ಮ ದಿನಚರಿ, ಬೇರೆ ಬೇರೆ ಮನೆಗಳಲ್ಲಿ ಕೆಲಸ ಮಾಡತಕ್ಕಂಥವರು. ಹಾಗೆ ಸಂಜೆಯೂ ಕೂಡ ಮನೆಗೆ ಬಂದು ಶುಚಿಯಾಗಿ ದೇವರ ಧ್ಯಾನ, ದೇವರ ಭಜನೆ ಮಾಡಿ ಸುಂದರವಾಗಿ ಜೀವನ ಮಾಡ್ತಾಯಿದ್ರು. ಒಮ್ಮೆ ಕೆಂಚಿ ಗಂಡನಿಗೆ ಹೇಳಿದಳು, ನೋಡಿ, ನಾವು ಭಾಳಷ್ಟು ದಿನಗಳಿಂದ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಬರಬೇಕು ಎಂಬುದಾಗಿ ಹೇಳ್ತಾ ಇದ್ದೀವಿ. ಆದರೆ ಅದು ಇದುವರೆಗೂ ಕೈಗೂಡಲಿಲ್ಲ. ಹಾಗಾಗಿ ಏನೇ ಆಗಲಿ, ನಾಳೆಯ ದಿನ ನೀವು ಕಾಶಿಗೆ ಹೊರಡಿ ವಿಶ್ವನಾಥನ ದರ್ಶನವನ್ನು ಮಾಡಿ ಬನ್ನಿ. ಅದು ಒಂದು ಪುಣ್ಯ, ಅದರಿಂದ ನಮಗೆ ಒಳ್ಳೆಯದಾಗ್ಬೋದು, ಅಭಿವೃದ್ಧಿಯೂ ಆಗ್ಬೋದು ಎಂದು ತುಂಬ ಭಕ್ತಿಯಿಂದ ಗಂಡನಿಗೆ ಹೇಳ್ತಾಳೆ. ಕೆಂಚ ಮಾರನೇ ದಿನ ಹೆಂಡತಿ ಹೇಳಿದ ಹಾಗೆ ಕಾಶಿಗೆ ಹೊರಟ. ವಿಶ್ವನಾಥನ ದರ್ಶನ ಮಾಡಬೇಕು, ಭಾಳಷ್ಟು ದೂರ ನಡೆಯಬೇಕು. ನಡೆದ ಮಧ್ಯ ದಾರಿಯಲ್ಲಿ ಒಬ್ಬ ಸನ್ಯಾಸಿಗಳು ಅವನಿಗೆ ಕಂಡರು. ಕೇಳಿದರು ಇವನಿಗೆ, ಏನೋ ಕಾಶಿಗೆ ಹೊರಟಿದ್ದೇನೋ? ಕೆಂಚ ಹೇಳಿದ, ಹೌದು, ಕಾಶಿಗೆ ಹೊರಟಿದ್ದೇನೆ ಎಂದು ಅವರಿಗೆ ತನ್ನ ಮನೆಯಲ್ಲಿದ್ದಂತಹ ಕಷ್ಟ, ದೇವರ ದರ್ಶನ ಮಾಡತಕ್ಕಂತಹ ಉದ್ದೇಶ ಹೇಳಿದ. ಆಗ ಆ ಸನ್ಯಾಸಿಗಳು ಕೆಂಚನಿಗೆ ಹೇಳಿದರು, ನೋಡು, ಒಂದು ನಾಣ್ಯವನ್ನು ನಿನಗೆ ಕೊಡ್ತಾ ಇದ್ದೇನೆ. ಈ ನಾಣ್ಯವನ್ನು ನೀನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಒಮ್ಮೆ ಇದನ್ನು ದೇವರ ಮುಂದೆ ಇಟ್ಟು ಕೈ ಮುಗಿದರೆ ನಿನಗೆ ಒಂದು ಬಂಗಾರದ ನಾಣ್ಯ ಸಿಗ್ತದೆ. ಅದರಿಂದ ನೀನು ದಿನಾಲೂ ತೆಗೆದುಕೊಂಡು ಉತ್ತಮವಾದಂತಹ ಜೀವನ ಮಾಡಬಹುದು, ಅಭಿವೃದ್ಧಿ ಆಗ್ಬೋದು, ನೀವು ತೆಗೆದುಕೊಂಡು ಹೋಗು ಎಂಬುದಾಗಿ ಒಂದು ನಾಣ್ಯವನ್ನು ಕೊಟ್ಟರು. ಅದನ್ನು ತೆಗೆದುಕೊಂಡು ಕೆಂಚ ಹಿಂದಿರುಗುತ್ತಾನೆ. ಬಹಳಷ್ಟು ನಡೆದ ಮೇಲೆ ರಾತ್ರಿ ಆಗ್ತದೆ. ಒಬ್ಬ ವ್ಯಾಪಾರಿಯ ಮನೆಗೆ ಹೋಗಿ ತಾನು ರಾತ್ರಿ ತಂಗಬಹುದೇ ಎಂಬುದಾಗಿ ಕೇಳ್ತಾನೆ. ಆ ವ್ಯಾಪಾರಿ ಇವನನ್ನು ಮಾತನಾಡಿಸಿದಾಗ ಎಲ್ಲ ವಿವರವನ್ನು ಹೇಳ್ತಾನೆ. ಆಗ ವ್ಯಾಪಾರಿಗೆ ಸಂತೋಷ ಆಗ್ತದೆ. ಆಯಿತು, ನೀನು ಉಳಿದುಕೊಳ್ಳಬಹುದು, ಯಾವ ತೊಂದರೆಯೂ ಇಲ್ಲ ಎಂಬುದಾಗಿ ಹೇಳ್ತಾನೆ. ಕೆಂಚ ಹಗಲೆಲ್ಲ ನಡೆದು ಸುಸ್ತಾಗಿತ್ತು, ನಿದ್ರೆ ಹೋದ. ತುಂಬ ಗಾಢವಾದಂತಹ ನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ವ್ಯಾಪಾರಿ ಈ ನಾಣ್ಯವನ್ನು ನೋಡ್ತಾನೆ, ಆಲೋಚಿಸ್ತಾನೆ. ಈ ನಾಣ್ಯ ನನ್ನಲ್ಲೇ ಯಾಕೆ ಇರಬಾರದು ಎಂಬುದಾಗಿ ಆಲೋಚನೆ ಮಾಡಿ ತನ್ನ ಮನೆಯಲ್ಲಿರ್ತಕ್ಕಂಥ ಯಾವುದೋ ಒಂದು ನಾಣ್ಯವನ್ನು, ಅದೇ ರೀತಿಯ ನಾಣ್ಯವನ್ನು ಅಲ್ಲಿ ಇಟ್ಟುಬಿಡ್ತಾನೆ ಮತ್ತು ಕೆಂಚನ ನಾಣ್ಯವನ್ನು ತಾನು ಇಟ್ಟುಕೊಳ್ತಾನೆ. ಬೆಳಗಾಗಿ ಎದ್ದ ಕೂಡಲೇ ಕೆಂಚ ಧನ್ಯವಾದವನ್ನು ಹೇಳಿ ವ್ಯಾಪಾರಿಯ ಮನೆಯಿಂದ ಹೊರಟು ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಂಡತಿ ಕೇಳ್ತಾಳೆ, ಅಯ್ಯೋ, ಕಾಶಿಗೆ ಹೋಗುವವರು ಹಾಗೆ ಬಂದಾಗೆ ಕಾಣ್ತಾ ಇದೆಯಲ್ಲ, ಏನು ಎಂಬುದಾಗಿ ಕೇಳಿದಾಗ ಕೆಂಚ ನಡೆದ ಘಟನೆಯನ್ನು ಹೇಳಿ ಆ ನಾಣ್ಯವನ್ನು ಹೆಂಡತಿಯ ಕೈಗೆ ಕೊಡ್ತಾನೆ. ಹೆಂಡತಿ ಆ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಡ್ತಾಳೆ. ಕೈ ಮುಗಿದು ಕೇಳ್ಕೊಳ್ತಾಳೆ, ಇಲ್ಲ, ಏನೂ ಇಲ್ಲ. ಕೆಂಚನೂ ಕೇಳಿಕೊಂಡ, ಏನೂ ಇಲ್ಲ. ಆಗ ಕೆಂಚನಿಗೆ ವ್ಯಾಪಾರಿಯ ಮೋಸದ ಅರಿವು ಆಗ್ತದೆ. ಆಗ ಹೆಂಡತಿ ಅವನಿಗೆ ಹೇಳ್ತಾಳೆ, ದುಡುಕಬೇಡಿ, ಸಂಯಮ ಇರಲಿ, ಇಂಥ ಸಂದರ್ಭದಲ್ಲಿ ನಾವು ಬುದ್ಧಿಯನ್ನು ಉಪಯೋಗ ಮಾಡಬೇಕು, ದೇವರನ್ನು ನೆನೆಸಬೇಕು ಎಂಬುದಾಗಿ ಹೇಳ್ತಾಳೆ ಮತ್ತು ಒಂದು ಉಪಾಯವನ್ನು ಅವನಿಗೆ ಹೇಳ್ತಾಳೆ. 2 ದಿನ ಬಿಟ್ಟು ಕೆಂಚ ವ್ಯಾಪಾರಿಯ ಮನೆಗೆ ಹೋಗ್ತಾನೆ ಮತ್ತು ವ್ಯಾಪಾರಿ ನೋಡಿದ ಕೂಡಲೇ, ಅಯ್ಯೋ,
ತನ್ನ ಬಂಗಾರ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದ, ತನ್ನ ನಾಣ್ಯವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದ ಇವ ಎಂಬುದಾಗಿ ಗಾಬರಿ ಆಗ್ತಾನೆ. ಆಗ ಕೆಂಚ ಹೇಳ್ತಾನೆ, ಸ್ವಾಮಿ, ನಾನು ಈ ದಿನವೂ ಕಾಶಿಗಾಗಿ ಹೋಗಿದ್ದೆ. ಹಿಂದಿನ ಬಾರಿ ಹೋದ ಹಾಗೆ ಸನ್ಯಾಸಿಗಳು ದರ್ಶನವಿತ್ತರು ಮತ್ತು ನನಗೆ ಈ ನಾಣ್ಯವನ್ನು ಕೊಟ್ಟಿದ್ದಾರೆ. ಇದನ್ನು ದೇವರ ಮುಂದೆ ಇಟ್ಟು ನಾನು ಪ್ರಾರ್ಥಿಸಿದರೆ ದಿನಾಲು 2 ಬಂಗಾರದ ನಾಣ್ಯಗಳು ಸಿಗುತ್ತವಂತೆ. ಯಾರಿಗೂ ಹೇಳಿಬಿಡ್ರಿ ಎಂಬುದಾಗಿ ಅವರಿಗೆ ಹೇಳಿದ. ಓಹೋ, ಮತ್ತೆ ಪುನಃ ತನಗೆ ಲಾಭ ಉಂಟು ಎಂಬುದಾಗಿ ವ್ಯಾಪಾರಿ ಆಲೋಚಿಸಿದ. ಅವನನ್ನು ರಾತ್ರಿ ಉಳಿಲಿಕ್ಕೆ ಅವಕಾಶ ಕೊಟ್ಟ. ಹಾಗೆ ಕೆಂಚ ನಿದ್ರೆಯಲ್ಲಿದ್ದಾಗ ತಾನು ಯಾವ ಕೆಂಚನ ನಾಣ್ಯವನ್ನು ಹಿಂದೆ ತೆಗೆದುಕೊಂಡಿದ್ನೋ ಅದನ್ನು ಇಲ್ಲಿ ಇಟ್ಟ ಮತ್ತು ಈಗ ಕೆಂಚ ತೆಗೆದುಕೊಂಡು ಹೋದಂತಹ ನಾಣ್ಯವನ್ನು ಮನೆಯ ಒಳಗೆ ಇಟ್ಟುಕೊಂಡ. ಬೆಳಗಾಗಿ ಹಾಗೆ ಕೆಂಚ ಅವನಿಗೆ ಧನ್ಯವಾದವನ್ನು ಹೇಳಿ ಮನೆಗೆ ಬಂದ. ಹೆಂಡತಿಗೆ ಹೇಳಿದ. ಹೆಂಡತಿ ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿದಳು. ಇಲ್ಲ ಎಂದಿನಂತೆ ಒಂದು ನಾಣ್ಯ ಬಂತು. ಸಂತೋಷವಾಯಿತು ಅವರಿಗೆ. ಮತ್ತು ದಿನಾಲು ಒಂದು ನಾಣ್ಯ, ಬಂಗಾರದ ನಾಣ್ಯ ಉದುರುವಂಥದ್ದು ಎಂಬುದಾಗಿ ದೇವರ ಕೃಪೆ ನಮಗಾಗಿದೆ, ಇದರಲ್ಲಿ ಸಂತೋಷ ಪಟ್ಟುಕೊಳ್ಳೋಣ ಎಂದು ಹೇಳ್ತಾ ಅವರು ಸಂತೋಷಪಟ್ಟರು. ಇತ್ತ ಕಡೆಯಲ್ಲಿ ವ್ಯಾಪಾರಿ ಆ ನಾಣ್ಯ ತನ್ನ ದುರಾಸೆಯ ಫಲ ಏನಾಯಿತು, ಅಂಥ ಬಡವನಿಗೆ ಕಪಟ ಮಾಡಿದ್ದ ಪರಿಣಾಮ ನನಗೆ ಮೊದಲಿನ ಹಾಗೆ ಆಯಿತು, ಇಂಥದ್ದನ್ನು ಮಾಡಬಾರದು ಹೇಳ್ತಕ್ಕಂಥ ಆಲೋಚನೆ ಆಗ ಬರ್ತದೆ. ಅವನು ಕೂಡ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾನೆ. ಇತ್ತ ಕಡೆಯಲ್ಲಿ ಕೆಂಚ ಮತ್ತು ಕೆಂಚಿ ದೇವರ ದಯೆಯಿಂದ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದಿ ಉತ್ತಮವಾದ ಮನೆ ಕಟ್ಟಿಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಇದು ಒಂದು, ನಾವು ಯಾವಾಗಲೂ ಮನುಷ್ಯ ಕಪಟವನ್ನು ಮಾಡಬಾರದು, ಸಂಯಮ ಇರಬೇಕು, ದುಡುಕಬಾರದು. ಸಂದರ್ಭ ಬಂದಾಗ ಸಂಯಮದಿಂದ ಯೋಚನೆಯನ್ನು ಮಾಡಿ ಕ್ರಮ ತೆಗೆದುಕೊಳ್ಬೇಕು ಹೇಳ್ತಕ್ಕಂಥ ನೀತಿಯನ್ನು ಹೇಳ್ತದೆ ವಿ ಎನ್ ಭಾಗವತ್, ಬರಬಳ್ಳಿ.